ಭರವಸೆ ಕೊಟ್ಟಿದ್ದಾರೆ ನಿಮಗೆ ಏನು ಹೇಳಿದ್ರು ತಾವೇನು ನಾವು ನಿಮ್ಮಿಂದ ಹಿಡಿತೀವಿ ನಿಮಗೆ ಅನ್ಯಾಯ ಮಾಡೋದಿಲ್ಲ ನಿಮ್ಮ ಕೈ ನಾವು ಹಿಡಿತೀವಿ ಅಂತ ಹೇಳಿದಾರೆ ಸರ್ ಅದನ್ನ ನಾವು ನಂಬಿಕೆ ಇಟ್ಕೊಂಡು ಹಂಗೆ ಇರ್ತೀವಿ ಸರ್ ಏನ್ ಮಾತಾಡಿಲ್ಲ ಸರ್ ನಾವು ನಿಮ್ಮನ್ನ ಕೈ ಬಿಡಿಯಲ್ಲಿ ನಿಮ್ ಬೆನ್ನಿಂದ ನಾವ್ ಇರ್ತೀವಿ ಅಂತ ಹೇಳಿದಾರೆ ಸರ್ ಅದೇ ನಂಬಿಕೆ ಮೇಲೆ ನಾವ್ ಇರ್ತೀವಿ ಈಗ ಗಲಾಟೆ ಬಗ್ಗೆ ಘಟನೆ ಬಗ್ಗೆ ನೀವು ಏನಾದ್ರು ಅವ್ರಿಗೆ ಹೇಳಿದ್ರ ಹೆಂಗ ಅಂತ ಏನಾದ್ರು ಏನ್ ಹೇಳಿಲ್ಲ ಸರ್ ನಮ್ಗೆ ಅದ್ರ ಬಗ್ಗೆ ಇನ್ನ ನಮಗೆ ಏನ್ ಗೊತ್ತಾಗ್ತಿಲ್ಲ ಅದ್ರ ಬಗ್ಗೆ ನಾವ್ ಏನ್ ಮಾತಾಡಿಲ್ಲ ನಿಮ್ ಕೈ ನಾವ್ ಬಿಡಲ್ಲ ಅಂತ ಹೇಳಿದಾರೆ ಸರ್ ಅದೇ ನಂಬಿಕೆ ಮೇಲೆ ನಾವ್ ಇರ್ತೀವಿ ನೀವು ಏನಾದರೂ ಬೇಡಿಕೆ ಇಟ್ರ ಅಂತ ತಮ್ಮನ ಬಗ್ಗೆ ಏನಾದರೂ ಕೇಳಿದ್ರ ಎಷ್ಟು ವರ್ಷದಿಂದ ಪಾರ್ಟಿಯಲ್ಲಿ ಪಕ್ಷದಲ್ಲಿ ಕೆಲಸ ಮಾಡ್ತಾರೆ ಅದೇ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಕೇಳಿದ್ರು ಹೌದು ಸರ್ ಅಂತ ಅಂದ್ವಿ ಭರತ್ ರೆಡ್ಡಿ ಅವ್ರ ಸಾರಿಂದ ಇರ್ತಿದ್ರು ಅಷ್ಟೇ ಸರ್ ಏನು ಕೆಲಸ ಕೂಡ ಭರವಸೆ ಮಹಾನಗರ ಪಾಲಿಕೆ ಏನಾದರೂ ಕೆಲಸ ಕೊಡ್ತಾರೆ ನಿಮ್ಮ ಹತ್ರ ಹೇಳಿದ್ರು ಏನಾದ್ರು ಮಾತಾಡಿದ್ರ ಕೆಲಸದ ಬಗ್ಗೆ ಕೊಡ್ಸೋದು ಅದೇ ತಮ್ಮಗ್ ಕೊಡ್ತೀನಿ ಅಂತ ಹೇಳ್ಯಾರ ಸರ್ ಕೆಲ್ಸ ಎಲ್ಲಂತ ಹೇಳಿಲ್ಲ ಕೊಡ್ತೀನಿ ಅಂತ ಹೇಳ್ಯಾರ ಅಷ್ಟೇ ಈಗ ಇನ್ನೊಂದು ವಿಷಯ ಹರಿದಾಡ್ತಾ ಇದೆ ಮರಣೋತ್ತರದಲ್ಲಿ ಸ್ವಲ್ಪ 2 ಟೈಮ್ ಮರಣೋತ್ತರ ಚೆಕ್ ಮಾಡಿದ್ರು ಅಂತ ಹೇಳಿದ್ರು ನಿಮಗೆ ಏನಾದ್ರು ಅದ್ರ ಬಗ್ಗೆ ಗೊತ್ತಾಯ್ತಾ ಪೋಸ್ಟ್ ಮಾರ್ಟಮ್ ಮಾಡೋದಿಲ್ಲ 2 ಸಲ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಸರ್ ನಮಗೆ ನಮ್ ದುಃಖದಲ್ಲಿ ನಾವ್ ಇದ್ವಿ ಅದ್ರ ಬಗ್ಗೆ ನಮ್ಗೆ ಏನು ಗೊತ್ತಾಗಿಲ್ಲ ಈ ಸರ್ಕಾರಕ್ಕೆ ನೀವೇನು ಮನವಿ ಮಾಡ್ಕೊತೀರಿ DCM ಅವ್ರು ಬಂದು ಈಗ ನೀವೇನು ಹೇಳ್ತೀರಾ ನಮಗೆ ದುಡಿಯೋ ತಮ್ಮನೇ ಹೋಗ್ಬಿಟ್ಟನ್ ಸರ್ ಇವತ್ತೇನಾದ್ರು ಆರ್ಥಿಕ ಸಹಾಯ ಮಾಡ್ತೀವಿ ಅಂತ ಹೇಳಿದ್ರು ಲಾಸ್ಟ್ ಟೈಮ್ ಮಿನಿಸ್ಟರ್ ಬಂದಾಗ ಕೂಡ ಆರ್ಥಿಕ ಸಹಾಯ ಮಾಡಿದ್ರು ಏನ್ ಹೇಳಿಲ್ಲ ಸರ್ ಏನ್ ಹೇಳಿಲ್ಲ ಪಕ್ಷ ನಿಮ್ ಜೊತೆಗಿರುತ್ತೆ ಅಂತ ನಾವೆಲ್ಲ ನಾವು ನಿಮ್ಮನ್ನ ಕೈ ಹಿಡಿತೀವಿ ಬಿಡೋದಿಲ್ಲ ಅಂತ ಹೇಳ್ಯಾರ ಸರ್